ನಮಸ್ಕಾರ. ಜೀವನ ಪೂರ್ತಿ ಸುಖವಾಗಿರ್ಬೇಕಪ್ಪ ಅಂದರೆ, ಜೀವನ ಪೂರ್ತಿ ಕಷ್ಟಗಳು ನಮಗೆ ಬರಬಾರ್ದಪ್ಪ ಅಂತಂದರೆ ಮೊದಲು ನಾವು ಕಂಪ್ಯಾರಿಸನ್ ಮಾಡ್ಕೊಳೋದು ನಿಲ್ಲಿಸ್ಬೇಕು. ಬೇರೆಯವ್ರ ಜೊತೆಗೆ ನಮ್ಮ ಕಂಪ್ಯಾರಿಸನ್ನು ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡೋದು ನಿಲ್ಲಿಸ್ಕೊಬೇಕು. ಯಾವಾಗ ನಾವು ಕಂಪ್ಯಾರಿಸನ್ ಮಾಡ್ತೀವೋ, ನಮ್ಮ ಸ್ನೇಹಿತರುಗಳು, ನಮ್ಮ ಫ್ರೆಂಡ್ಸುಗಳು, ನಮ್ಮ ಸಂಬಂಧಿಕರು, ನಮ್ಮ ಅಕ್ಕಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಬಂಧು ಬಳಗದವರು, ಫಾರ್ ರಿಲೇಟಿವ್ಸು, ನಮ್ಮ ಜೊತೆ ಕೆಲಸ ಮಾಡುವ ಸಹ ಉದ್ಯೋಗಿಗಳು, ದೂರದ ರಿಲೇಟಿವ್ಸು, ಆ ವ್ಯಕ್ತಿ ಹೆಂಗೋ ಇದ್ದ, ಈ ವ್ಯಕ್ತಿ ಈ ಅಮ್ಮ ಹೆಂಗೋ ಇದ್ಲು, ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ, ಸಿಕ್ಕಾಬಟ್ಟೆ ದುಡ್ಡು ಮಾಡಿದ್ದಾರೆ, ಅವರು ಹಂಗೆ ಮನೆಗಳು ಕಟ್ಟಿದರು, ಹಂಗೆ ಕಾರುಗಳು ತಗೊಂಡ್ರು, ಹಂಗೆ ಬಂಗ್ಲೆಗಳು ಕಟ್ಟಿದರು ಅಂತ ಮೊದಲು ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ನಾವು ಬಿಡಬೇಕು. ತದನಂತರ ನಾವು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಲೇಬೇಕು. ಮಂತ್ರ ಹೇಳ್ಕೊಳ್ಳೋದು ಹೇಳ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳೋದು ಹೇಳ್ಕೊಳ್ಳಿ, ಪೂಜೆ ಮಾಡೋದು ಮಾಡ್ಕೊಳ್ಳಿ, ದೇವಸ್ಥಾನಗಳಿಗೆ ಹೋಗೋದು ಹೋಗಿ, ಪುಣ್ಯಕ್ಷೇತ್ರಗಳಿಗೆ ಹೋಗೋದು ಹೋಗಿ, ಹರಕೆಗಳು ಹೊತ್ಕೊಳ್ಳೋದು ಹರಕೆ ಹೊತ್ಕೊಳ್ಳಿ, ಉಪವಾಸ ಮಾಡಿ, ಕಾಲ್ನಡಿಗೆ ಮಾಡಿ, ಉರುಳಿ ಸೇವೆ ಮಾಡಿ, ಹೋಮ ಯಾಗ ಯಜ್ಞ ಹವನಗಳು ಮಾಡಿ, ಜೊತೆಗೆ ನಮ್ಮ ಆಯ್ಕೆಗಳು ಸರಿಯಾಗಿ ಇಟ್ಕೊಬೇಕು. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆಗಳು, ನಮ್ಮ ಆಯ್ಕೆಗಳು ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ. ನಮ್ಮ ಆಯ್ಕೆಗಳು ನಮಗೆ ಕಷ್ಟ ಬರದಿಲ್ದಂಗೆ ನಮ್ಮನ್ನು ಕಾಪಾಡುತ್ತೆ. ನಮ್ಮ ಆಯ್ಕೆಗಳೇ ಏಳ್ಗೆ ಅಭಿವೃದ್ಧಿಯನ್ನಾಗಿ ನಮ್ಮನ್ನು ಮಾಡುತ್ತೆ. ನಮ್ಮ ಉದ್ಯೋಗದ ಆಯ್ಕೆ, ಯಾವ ಉದ್ಯೋಗ ಮಾಡಿದರೆ ನಾವು ಜೀವನದಲ್ಲಿ ಚೆನ್ನಾಗಿರ್ತೀವಿ, ಒಳ್ಳೆಯ ದುಡ್ಡು ಬರುತ್ತೆ, ಯಾವ ವ್ಯಾಪಾರ ಮಾಡಿದರೆ, ಯಾವ ಬಿಸ್ನೆಸ್ ಮಾಡಿದರೆ, ಯಾವ ಕೃಷಿ ಯಾವ ವ್ಯವಸಾಯ ಮಾಡಿದರೆ ನಾವು ಚೆನ್ನಾಗಿರ್ತೀವಿ ಜೀವನದಲ್ಲಿ. ನಿಮಗೆ ನೀವೇ ಒಂದು ಚಿಂತಕರಾಗಬೇಕು. ನಿಮಗೆ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇರಬೇಕು, IQ ಇರಬೇಕು, ನಾಲೆಡ್ಜ್ ಇರಬೇಕು, ಇಂಟೆಲಿಜೆನ್ಸ್ ಇರಬೇಕು, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಗಳಿರಬೇಕು. ಚೆನ್ನಾಗಿ ಓದಬೇಕು, ಕಷ್ಟಪಟ್ಟು ಒಳ್ಳೆ ಕೆಲಸ ತಗೊಬೇಕು. ಸೊ ನೋಡಿ, ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ 100% ಸತ್ಯ. ಜ್ಯೋತಿಷ್ಯ 100% ಸತ್ಯ. ಜ್ಯೋತಿಷ್ಯ 100% ಸತ್ಯ. ಬಟ್ ಆದರೆ ಜ್ಯೋತಿಷ್ಯ ಹೇಳೋ ವಿಧಾನಗಳಿದಾವಲ್ಲ, ಕಲಿತು ಅದರಲ್ಲಿ ತಪ್ಪಾಗುತ್ತೆ ಹೊರತು ಜ್ಯೋತಿಷ್ಯ ಶಾಸ್ತ್ರ ಯಾವತ್ತೂ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಜ್ಯೋತಿಷ್ಯ 100% ಸತ್ಯ. ಋಷಿಮುನಿಗಳು ಸಾವಿರಾರು ವರ್ಷಗಳು ಹಿಂದುಗಡೆನೇ ಈ ಒಂದು ಜ್ಯೋತಿಷ್ಯ ಶಾಸ್ತ್ರನ ಅಧ್ಯಯನ ಮಾಡಿ ತಮ್ಮ ದಿವ್ಯ ಶಕ್ತಿಯಿಂದ ಅಷ್ಟೆಲ್ಲ ಹೇಳಿ ಇವತ್ತು ಮಾಡಿ ಈ ಒಂದು ಗ್ರಹಗಳ ಅಧ್ಯಯನ ಮಾಡಿ ಒಂದು ಬ್ಯೂಟಿಫುಲ್ ಜ್ಯೋತಿಷ್ಯ ಶಾಸ್ತ್ರನ ಬಿಟ್ಟೋಗಿದ್ದಾರೆ. ಬಟ್ ಅದನ್ನು ಸರಿಯಾಗಿ ಕಲಿತು ಸರಿಯಾಗಿ ತಿಳ್ಕೊಂಡಲೇ ಅದು ತಪ್ಪು ಹೇಳ್ತಾರೆ ಅಷ್ಟೇ ಹೊರತು ಸರಿಯಾಗಿ ತಿಳ್ಕೊಂಡು, ಯಾಕಂದರೆ ಜ್ಯೋತಿಷ್ಯ ಶಾಸ್ತ್ರನ ಅಧ್ಯಯನ ಮಾಡಿ ಹೇಳಬೇಕು ಅಂದರೆ ತುಂಬ ತಪಸ್ಸುಗಳು ಮಾಡಬೇಕು. ಅದು ಒಂದು ಪಾರ್ಟ್ ಇರಲಿ ಬಿಡಿ. ಇದು ಅಂತ ಗ್ರಹಗಳೇನಿದೆ ಅವು ಕೊಡ್ತವೆ ಫಲ. ಪ್ರತಿಯೊಬ್ಬ ಮನುಷ್ಯನಿಗೂ ಆ ಗ್ರಹಗಳೇನಿದೆ ಆ ಶುಭ ಫಲ ಅಶುಭ ಫಲ ಕರ್ಮ ಫಲಗಳು ತಕ್ಕಂತೆ ಅದು ಕೊಡ್ತಾ ಹೋಗುತ್ತೆ. ಬಟ್ ಆದರೆ ನಮ್ಮದು ಇಲ್ಲಿ ಶ್ರಮ ಅನ್ನೋದೊಂದು ಇರಬೇಕು, ಎಫರ್ಟ್ ಅನ್ನೋದೊಂದು ಇರಬೇಕು, ಕಾಮನ್ ಸೆನ್ಸ್ ಅನ್ನೋದೊಂದು ಇರಬೇಕು, ಸಿಕ್ಸ್ತ್ ಸೆನ್ಸ್ ಅನ್ನೋದು ಆಪ್ರೇಟ್ ಮಾಡಬೇಕು, ಲೈಫ್ ಸ್ಟೈಲ್ನ ಬದಲಾವಣೆಗಳು ಮಾಡ್ಕೊಬೇಕು. ಆಸೆಗಳು ಮನುಷ್ಯನಿಗೆ ಇರಲೇಬೇಕು. ಆಸೆಗಳಿದ್ರೇ ಮುಂದೆ ಬರಲಿಕ್ಕೆ ಸಾಧ್ಯ. ಬಟ್ ವಿಪರೀತ ಆಸೆಗಳು, ದುರಾಸೆ, ವ್ಯಾಮೋಹಕ್ಕೆ ಬಲಿಯಾದಾಗ ಶಾರ್ಟ್ ಕಟ್ ರೂಟಲ್ಲಿ ಶ್ರೀಮಂತರಾಗ್ಬಿಡೋಣ, ಸಡನ್ನಾಗಿ ಶ್ರೀಮಂತರಾಗ್ಬಿಡೋಣ, ಕಂಪ್ಯಾರಿಸನ್ ಮಾಡ್ಕೊತಾರೆ. ಆವಾಗಲೇ ನೋಡಿ ಬೀಳೋದು ಏಟು ಮನುಷ್ಯನಿಗೆ. ಆವಾಗ ಜೀವನದಲ್ಲಿ ಸುಖವಾಗೂ ಇರೋದಿಲ್ಲ. ಆಮೇಲೆ ಬರೀ ನಮಗೆ ಕಷ್ಟಗಳು, ದೇವರು ಕಷ್ಟ ಕೊಟ್ಟ ಅಂತ ದೇವರಿಗೆಲ್ಲ ಇಡೀ ಶಾಪುಗಳಾಗ್ತಿರ್ತಾರೆ. ಅದು ಏನೂ ಮಾಡೋಕ್ಕಾಗಲ್ಲ. ಭಗವಂತನ ಇಚ್ಛೆ. ಅವನು ಏನು ಕೊಡಬೇಕು ಅಂತಿರುತ್ತೋ ನಮಗೆ ಕೊಟ್ಟೇ ಕೊಡ್ತಾನೆ. ಅವನು ಏನು ಕಿತ್ಕೊಬೇಕಂತ ಇರುತ್ತೆ ಅದು ಕಿತ್ಕೊತಾನೆ. ಅದು ಏನೂ ಮಾಡೋಕ್ಕಾಗಲ್ಲ. ನಮ್ಮ ಡ್ಯೂಟಿ ನಾವು ಮಾಡ್ತಾ ಹೋಗಬೇಕು. ದುಡಿಯೋದು ದುಡಿಲೇಬೇಕು. ಸುಮ್ಮನೆ ಕೂತ್ಕೊಂಡ್ರಂತೂ ದುಡ್ಡು ಬರಲ್ಲ.
ಸುಮ್ಮನೆ ಕೂತ್ಕೊಂಡ್ರಂತೂ ದುಡ್ಡು ಬರಲ್ಲ. ನಮ್ಮ ದುಡಿಮೆ ಮಾಡಲೇಬೇಕು. ಏನಾದರೂ ಒಂದು ದುಡಿಮೆ ಮಾಡಲೇಬೇಕು, ಏನಾದರೂ ವ್ಯಾಪಾರ ಮಾಡಲೇಬೇಕು, ಏನಾದರೂ ಕೃಷಿ ವ್ಯವಸಾಯ ಮಾಡಲೇಬೇಕು. ಅದನ್ನು ಯಾವ ರೀತಿ ಮಾಡಬೇಕು ಅಂತ ನಮಗೆ ನಾವೇ ಚಿಂತಕರಾಗಬೇಕು. ಆವಾಗ ಮಾತ್ರ ಮನುಷ್ಯ ಜೀವನದಲ್ಲಿ ಸುಖವಾಗಿ ಇರಲಿಕ್ಕೆ ಸಾಧ್ಯ. ಜೀವನದಲ್ಲಿ ಕಷ್ಟಗಳು ಬರಬಾರ್ದು ಅಂದರೆ ನಮಗೆ ನಾವೇ ಡೆವಲಪ್ಮೆಂಟ್ ಮಾಡ್ಕೊಬೇಕು. ಮೊದಲು ಕಂಪ್ಯಾರಿಸನ್ ಮಾಡೋದು ಬಿಡಬೇಕು. ನಮ್ಮ ಕಿವಿನ ಇನ್ನೊಬ್ರಿಗೆ ಕೊಡಬಾರದು. ಅಕ್ಕಪಕ್ಕದ ಮನೆಯವರಿಗೆ, ಎದುರುಗಡೆ ಮನೆಯವರಿಗೆ, ಸಂಬಂಧಿಕರಿಗೆ, ಫ್ರೆಂಡ್ಸ್ಗೆ, ಇನ್ನೊಬ್ಬರಿಗೆ ಮತ್ತೊಂದು ಕಿವಿ ಕೊಟ್ವಿ ಅಂತಂದರೆ ಅವರು ಊದ್ತಾರೆ ಕಿವಿ ಒಳಗಡೆ. ಅವರು ಕೆಲಸಕ್ಕೆ ಬರೆದಿದ್ದೆಲ್ಲ ಕಿವಿಯಲ್ಲಿ ಊದ್ತಾರೆ. ಅದನ್ನು ಊದಿಸ್ಕೊಂಬಂದು ನಾವು ಬರೀ ಡಿಪ್ರೆಷನ್ಗೆ ಒಳಗಾಗಬೇಕಾಗುತ್ತೆ. ನೋಡು, ಅವ್ರು ಹಂಗಾದ್ರು, ಇವ್ರು ಹಂಗಾದ್ರು, ಅವ್ರು ಅಷ್ಟು ಚೆನ್ನಾಗಾದ್ರು, ನಾವಿನ್ನೂ ಹಿಂಗೆ ಇದ್ದೀವಿ. ಈ ಥರ ಕಂಪ್ಯಾರಿಸನ್ನು ನಮ್ಮನ್ನು ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ಕೊಳಕ್ಕೆ ಹೋಗಬಾರ್ದು. ಅದಕ್ಕೆ ಭಗವಂತ ಭಾಳ ಜಾಣ ನೋಡಿ, ಕಣ್ಣಿಗೆ ಕಾಣ್ದಿಲ್ದಂಗೆ ಎಲ್ಲೋ ಕಡೆ ಕುತ್ಕೊಂಡು ಎಷ್ಟು ಚೆನ್ನಾಗಿ ನಡೆಸ್ಕೊಂತ ಹೋಗ್ತಿದ್ದಾನೆ ಜೀವನನ. ಯಾಕೆಂದರೆ ಇಲ್ಲಿ ಪಂಚಭೂತಗಳೇ ಇಲ್ಲಿ ದೇವರು. ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ. ನಮ್ಮ ಕಣ್ಣಿಗೆ ಕಾಣ ಏಕೈಕ ದೇವರಂದರೆ ತಂದೆ ತಾಯಿ. ಕಣ್ಣಿಗೆ ಕಾಣ ಏಕೈಕ ಗ್ರಹಗಳಂದರೆ ಸೂರ್ಯ, ಚಂದ್ರ. ನೋಡಿ, ಪಂಚಭೂತಗಳನ್ನ ಸರಿ ಇಟ್ಕೊಬೇಕು, ಪ್ರಕೃತಿನ ಸರಿಯಾಗಿ ಪ್ರೀತಿಸಬೇಕು, ಮತ್ತು ನಮ್ಮನ್ನು ನಾವು ಪ್ರೀತಿಸಬೇಕು. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಆವಾಗ ಮನುಷ್ಯ ಜೀವನದಲ್ಲಿ ಸುಖವಾಗಿ ಇರಲಿಕ್ಕೆ ಸಾಧ್ಯ. ಜೀವನದಲ್ಲಿ ಕಷ್ಟಗಳು ಬರ್ದಿಲ್ದಂಗೆ ಹೋಗಲಿಕ್ಕೆ ಸಾಧ್ಯ. ಮತ್ತು ಇರೋದರಲ್ಲಿ ಮನುಷ್ಯ ಹುಟ್ಟಿದ ಮೇಲೆ ದಾನ ಧರ್ಮಗಳು ಅಂತ ಮಾಡಲೇಬೇಕು. ಅದು ಡ್ಯೂಟಿ. ಜೊತೆಗೆ ಸ್ತೋತ್ರ ಹೇಳ್ಕೊಳ್ಳಿ, ಮಂತ್ರ ಹೇಳ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ, ದೇವಸ್ಥಾನಕ್ಕೆ ಹೋಗಿ, ಪುಣ್ಯಕ್ಷೇತ್ರಗಳಿಗೆ ಹೋಗಿ. ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ನಮಸ್ಕಾರ.